ಅದು ಆಧುನಿಕ ತಂತ್ರಜ್ಞಾನವೇ ಇಲ್ಲದ ಕಾಲದಲ್ಲಿ ಕೇವಲ ಸುಣ್ಣದ ಗಾರೆ, ಕಲ್ಲು ಕಂಬಗಳಿಂದಲೇ ನಿರ್ಮಿಸಲಾದ ಅದ್ಭುತ ಸೇತುವೆ. ಆದರೆ ಇದೀಗ ಆ ಐತಿಹಾಸಿಕ ಸೇತುವೆಗೆ ಕುತ್ತು ಬಂದಿದೆ. ಆದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವುದು ಆ ಸೇತುವೆ? ಇಲ್ಲಿದೆ ನೋಡಿ. ಇದು 200 ವರ್ಷಗಳು ಇತಿಹಾಸ ಇರುವಂತಹ ಒಂದು ವೆಸ್ಲಿ ಸೇತುವೆ. ಶಿಥಿಲಾವಸ್ಥೆ ತಲುಪಿದ ವೆಸ್ಲಿ ಸೇತುವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ. ಪ್ರಸಿದ್ಧ ಸೇತುವೆಗಳಲ್ಲಿ ವೆಸ್ಲಿ ಸೇತುವೆ ಕೂಡ ಒಂದು. ಇದು ಆಧುನಿಕ ತಂತ್ರಜ್ಞಾನವೇ ಇಲ್ಲದ ಕಾಲದಲ್ಲಿ ಕೇವಲ ಸುಣ್ಣದ ಗಾರೆ ಮತ್ತು ಕಲ್ಲು ಕಂಬಗಳಿಂದಲೇ ನಿರ್ಮಾಣವಾದ ಸೇತುವೆ. ಅಲ್ಲದೆ ಇತಿಹಾಸದ ಹೆಗ್ಗುರುತಾಗಿ ಅದೆಷ್ಟೋ ಸಿನಿಮಾಗಳ ಚಿತ್ರೀಕರಣಕ್ಕೆ ಸಾಕ್ಷಿಯಾಗಿದೆ ಈ ಸೇತುವೆ. ಆದರೆ ಇದೀಗ ಈ ಸೇತುವೆ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. ವೆಸ್ಲಿ ಸೇತುವೆ ಮರಚುಕ್ಕಿ ಜಲಪಾತ ಹಾಗೂ ಶಿವನ ಸಮುದ್ರದ ಸಮೂಹ ದೇವಾಲಯಗಳಿಗೆ ಸಂಪರ್ಕ ಕೊಂಡಿಯಂತಿದೆ. ಇದು ಬ್ರಿಟಿಷರ ರಾಯಭಾರಿ ವೆಸ್ಲಿಯ ನೆನಪಿಗಾಗಿ 1818ರಲ್ಲಿ ನಿರ್ಮಾಣಗೊಂಡಿತ್ತು. ಅದೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳ ಹಾಡುಗಳು ಇಲ್ಲೇ ಚಿತ್ರೀಕರಣವಾಗಿವೆ. ಆದರೆ 2017ರಲ್ಲಿ ಕುಸಿದಿದ್ದ ಈ ವೆಸ್ಲಿ ಸೇತುವೆಯ ಭಾಗವನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಮಾಡಲಾಗಿತ್ತು. ಆದರೆ ಕಳೆದ ವರ್ಷ ಉಳಿದ ಭಾಗಗಳು ಸಹ ಧರಾಶಾಹಿಯಾಗಿವೆ. ಶತಮಾನಗಳ ಕಾಲ ಗಟ್ಟಿಯಾಗಿ ನಿಂತಿದ್ದ ಈ ಸೇತುವೆ ಕಣ್ಣೆದುರೇ ಉರುಳಿ ನಶಿಸುತ್ತಿದ್ರೂ ಸಹ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತಾರೆ ಸ್ಥಳೀಯರು. ಸ್ಥಳೀಯ ಶಾಸಕರಾಗಿದ್ದಾರೆ ಮಂಜುನಾಥ್ ಅವರು ಕೂಡ ಈ ಕಡೆ ತಿರುಗಿ ನೋಡ್ಲಿಲ್ಲ. ಬಂದು ನೋಡಿದ್ರು, ಮಳೆ ಏನು ಬಂದಿತ್ತು, ಬಂದು ನೋಡ್ಕೊಂಡು ಹೋಗಿದ್ ಬಿಟ್ರೆ ವೆಸ್ಲಿ ಸೇತುವೆ ಅಂದ್ರೆ ಪ್ರಸಿದ್ಧವಾದ ಪ್ರವಾಸಿ ತಾಣ. ಇದ್ರ ಮೇಲೆ ನಮ್ಮ ಸ್ಥಳೀಯ ಶಾಸಕರು ಗಮನ ಕೊಡದೇ ಇರೋದು ತುಂಬಾ ದುರದೃಷ್ಟಕರ ಮತ್ತೆ ನೋವಿನ ಸಂಗತಿ. ಏನಾದ್ರೆ ದಯಮಾಡಿ ಇದನ್ನ ಆದಷ್ಟು ಬೇಕು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸರಿಪಡಿಸಬೇಕು ಅಂತ. ಏನೂ ಗಮನ ತಗೋತಾ ಇಲ್ಲ ಯಾರೋ ಮಂಜುನಾಥ್ ಅವರು. ಇದನ್ನ ಗಮನ ತಕ ಮಾಡಿದ್ರೆ ಅದು ಭಾರಿ ಅನುಕೂಲ ಆಗುತ್ತೆ. ನಮ್ಮ ಗ್ರಾಮ ಉಳಿಸ್ಕೋಬಹುದು ಸಮಯ. ಅದು ಇನ್ನೊಂದು ಇವತ್ತು ಹೊಸ ಕಟ್ಬೋದು. ಹಳ ಸೇತುವೆ ಉಳಿಸ್ಕೋಬೇಕು ಅಂತ ನಮ್ಮ ಭಾವನೆ. ಹಿಂಭಾಗ ಯಾವುದೋ ಕಾಲ ಸೇತುವೆ, ಇದು ಜಾಗೀರ್ದಾರ್ ಕಾಲದದು. ಸಿಂಸಮುದ್ರಕ್ಕೆ ಜಾಗೀರ್ದಾರ ಮುಖ್ಯ ಐತದು. ಆ ಜಾಗೀರ್ದಾರ ಅನುಕೂಲ ಉಳಿಸ್ಕೋಬೇಕು ಅಂದ್ರೆ ಇದನ್ನ ಮಾಡ್ಕೊಡ್ಬೇಕು ನಮ್ಮ ಶಾಸಕರು. ಇನ್ನು ಸಾರ್ವಜನಿಕರ ಹಾಗೂ ವಾಹನಗಳ ಓಡಾಟಕ್ಕೆ ಪಕ್ಕದಲ್ಲೇ ಹೊಸ ಸೇತುವೆ ನಿರ್ಮಾಣಗೊಂಡಿದೆ. ಆದರೆ ಈ ಪಾರಂಪರಿಕ ಸೇತುವೆಯನ್ನ ಸರಿಪಡಿಸಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. SM ನಂದೀಶ್, News 18, ಚಾಮರಾಜನಗರ.